ಸುಮಲತಾ ಸ್ವತಂತ್ರ ಅಭ್ಯರ್ಥಿನ ಅಥವಾ ಬಿಜೆಪಿ ಅಭ್ಯರ್ಥಿನ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಆದರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗಬಹುದು ಅಂತ ಸುಮಲತಾ ಅವರೇ ಹೇಳಿದ್ದಾರೆ. ಕೊನೆ ಘಳಿಗೆಯಲ್ಲಿ ಏನು ಬೇಕಾದ್ರೂ ಆಗಬಹುದು ಅಂತ ಸುಮಲತಾ ಅವರು ಹೇಳಿದ್ದಾರೆ. ಹಾಗೇನೆ ಮಾರ್ಚ್ 18ಕ್ಕೆ ನನ್ನ ನಿರ್ಧಾರವನ್ನ ಹೇಳ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಹೀಗಾಗಿ ಕುತೂಹಲಕ್ಕೆ ಕಾರಣವಾಗಿದೆ ಸುಮಲತಾ ಕೊಟ್ಟಂತಹ ಸ್ಟೇಟ್ಮೆಂಟ್. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಕೊನೆ ಘಳಿಗೆಯಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗಬಹುದು, ನನ್ನ ನಿರ್ಧಾರವನ್ನ ನಾನು ಮಾರ್ಚ್ 18ಕ್ಕೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಡಿಕೆಶಿ ಸ್ಪರ್ಧೆ ಮಾಡಬೇಡಿ ಅಂತ ಏನು ಒತ್ತಡವನ್ನ ಹಾಕಿಲ್ಲ, ಬೇರೆ ಕಡೆ ಸ್ಪರ್ಧೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಮಾರ್ಚ್ 18ಕ್ಕೆ ನನ್ನ ಅಂತಿಮ ನಿರ್ಧಾರ ಏನು ಅನ್ನೋದನ್ನ ಹೇಳ್ತೀನಿ ಅಂತ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸುಮಲತಾ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ಕೊನೆ ಗಳಿಗೆಯಲ್ಲಿ ಏನ್ ಚೇಂಜಸ್ ಬೇಕಾದ್ರೂ ಆಗಬಹುದು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಅಲ್ಲ, ನನ್ನ ನಂಬಿಕೆ ಏನಂದರೆ ಪಾಲಿಟಿಕ್ಸ್ ಅಲ್ಲಿ ಲಾಸ್ಟ್ ಮಿನಿಟ್ ವರೆಗೂ ಏನೇನೇನಾದರೂ ಆಗ್ಬೋದು. ಸೊ ಟಿಲ್ ಇಟ್ ಈಸ್ ಅಫಿಷಿಯಲಿ ಅನೌನ್ಸ್ಡ್, ಇದು ಖಚಿತ ಅಂತ ಅವರು ಅನೌನ್ಸ್ ಮಾಡೋವರೆಗೂ ದೇರ್ ಇಸ್ ನಥಿಂಗ್ ಟು ಸೇ ಇಟ್ ವೋಂಟ್ ಹ್ಯಾಪನ್ ಅನ್ನೋದೇನು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತೀನಿ ನಾನು 18ಗೆ, ಈ ಬರೋ 18th ಒಳಗಡೆ ನಾನು ಅನೌನ್ಸ್ ಮಾಡ್ತೀನಿ. 18th ಅಂತ ಅಂದ್ಕೊಂಡಿದ್ದೀವಿ, ಬಟ್ ಅದನ್ನು ನಾನು ಕನ್ಫರ್ಮ್ಡ್ ಹೇಳ್ತೀನಿ ಡೇಟ್.